ಈಗ ನಾವು ಇಂಗ್ಲೀಷಲ್ಲಿ ಕೇಳಿದ್ದೇವೆ ಎಚ್ ಲೆಟರ್ ಅಥವಾ ಹಾ ಸೌಂಡನ್ನು ಕೆಲವು ಕಡೆ ಸೈಲೆಂಟ್ ಮಾಡ್ತೀವಿ ಸ್ಪೋಕನ್ ಇಂಗ್ಲೀಷ್ನಲ್ಲಿ. ಎಕ್ಸಾಂಪಲ್ HOUR ಹವರ್ ಅಲ್ಲ ಅವರ್, HONYUR ಆನರ್ ಹಾನರ್ ಅಲ್ಲ. ಆದರೆ ಕನ್ನಡದಲ್ಲಿ ಹಾ ಸೌಂಡನ್ನು ಸೈಲೆಂಟ್ ಮಾಡಬೇಕಂತ ಯಾವ ಲಿಂಗ್ವಿಸ್ಟಿಕ್ಸ್ ಅಥವಾ ಗ್ರಾಮರ್ ಬುಕ್ಕಲ್ಲಿ ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನಾವು ರಾಜಾರೋಷವಾಗಿ ಹಾ ಸೈಲೆಂಟ್ ಮಾಡ್ತೀವಿ, ಪ್ರೊನೌನ್ಸೇ ಮಾಡೋದಿಲ್ಲ. ಓಕೆ, ಕೆಲವು ಕಡೆ ಪ್ರೊನೌನ್ಸ್ ಮಾಡ್ತಾರೆ. ಈಗ ಹಾ ಸೈಲೆಂಟ್ ಸಂಬಂಧಪಟ್ಟಾಗಿ ಒಂದು ಇನ್ಸಿಡೆಂಟ್. ಒಂದು ಸರಿ ಏನಾಯ್ತಪ್ಪ ಅಂದರೆ, ಮಂಗಳೂರಿನ ಒಬ್ಬ ಕನ್ನಡ ಶಿಕ್ಷಕರು ಬೈಲ್ಸೀಮೆ ಗೌರ್ಮೆಂಟ್ ಹೈಸ್ಕೂಲಿಗೆ ಅಪಾಯಿಂಟ್ ಆದರು. ಇಲ್ಲೇ ಹುಡುಗರಿಗೆಲ್ಲ ಖುಷಿ, ಈ ಮಂಗಳೂರದಂತೆ ಕನ್ನಡ ಮಾಸ್ಟರ್, ಅವರ ಭಾಷೆ ಭಾಳ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಅದು ಆ ಮಾಸ್ಟರ್ ಬಂದು ಒಂದು ಸ್ಮಾಲ್ ವೆಲ್ಕಮ್ ಸೆರೆಮನಿ ಇಟ್ಟರು. ಎಲ್ಲರೂ ಮಾತಾಡಿದರು. ಈಗ ಮಾಸ್ಟರ್ ಟರ್ನ್ ಬಂತು. ಅವರು ಶುರುಗೆ ಕೇಳಿದರು, ಮಕ್ಕಳೇ ನೀವು ಶಾಲೆಗೆ ಯಾವುದಕ್ಕೆ ಬರ್ತೀರಿ? ಆ ಹುಡುಗರೆಲ್ಲ ಗುಸು ಅಂತ ಅಂತಿದ್ರು. ಒಬ್ಬನೇ ಸೀಟ್ ಬಂತು. ಒಬ್ಬ ಹುಡುಗರು, ಅವನು ಯಾರು ಬಂದರೆ ಇದನ್ನೇ ಕೇಳ್ತಾರಲ್ಲ, ತೊಂದರೆ ಯಾರಾದರೂ ಹೇಳಿ, ನೀವು ಶಾಲೆಗೆ ಎಂತಕ್ಕೆ ಬರೋದು? ಅವನು ಸಿಟ್ಟು ಬಂತ, ನಾವು ಶಾಲೆಗೆ ಅರಿಯಕ್ಕೆ ಬರ್ತೀವಿ. ಹುಡುಗರೆಲ್ಲ ಹೇಳಿದ್ರು. ಆದರೆ ಮಾಸ್ಟರ್ಗಳಿಗೆ ಸ್ವಲ್ಪ ಸಿಟ್ಟು ಬಂತು. ಒಬ್ಬ ನಿಲ್ಲಿಸಿ ಅವ್ನು ಬೈದರು. ಈ ಮಾಸ್ಟ್ರಿಗೆ ಸಿಟ್ಟು ಬಂತು, ಮಂಗಳೂರು ಮಾಸ್ಟ್ರಿಗೆ. ಹುಡುಗಳೆ ನೀವು ಎಂತ ಅವನನ್ನು ಬೈಯೋದು, ಸುಮ್ಮನೆ ಇರಿ. ಇಲ್ಲ ಯಾವಾಗಿದ್ರೆ ಹಿಂಗೆ ಮಾತಾಡೋದು ಅವನೆಂತ ಮಾತಾಡೋದು? ಅವ್ನು ಮಾತಾಡಿ ಸರಿ ಉಂಟಲ್ಲ. ಅವನೆಂತ ಹೇಳಿದೆ, ನಾವು ಶಾಲೆಗೆ ಅರಿಯಲಿಕ್ಕೆ ಬರ್ತೀವಿ ಅಂತ ಹೇಳಿ ಸರಿ ಉಂಟಲ್ಲ. ಅರಿ ಅಂದರೆ ಅರ್ಥ ಗೊತ್ತುಂಟ ನಿಮಗೆ? ಅರಿ ಅಂದರೆ ತಿಳಿ, ಅರ್ಥ ಮಾಡಿಕೊ ಅಂತ ಅವ್ನು ಹೇಳಿದ್ದು ಸರಿ ಉಂಟು. ಅವರು ಶಾಲೆಗೆ ಯಾಕೆ ಬರೋದು? ಅರಿಲಿಕ್ಕೆ ಬರೋದು. ನಾವು ಹೇಳಿದ್ದನ್ನು ವಿದ್ಯೆಯನ್ನು ಅರಿತು ತಿಳ್ಕೊಂಡು ಅದನ್ನು ವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬರೋದು. ನೀವು ಸುಮ್ಮನೆ ಅನರ್ಥ ಮಾಡಿಕೊಂಡು ಮಕ್ಕಳಿಗೆಲ್ಲ ಹಾಗೆ ಬೈಯೋದಲ್ಲ. ಅವರು ಶಾಲೆಗೆ ಬರೋದೇ ಅರಿಯಕ್ಕೆ. ಆಗ ಕನ್ನಡ ಇನ್ನೊಬ್ಬ ಮಾಡಿಸಿದ್ದವರು, ನಿಮ್ಮ ಕಡೆ ಹಾ ಪ್ರೊನೌನ್ಸ್ ಮಾಡ್ತೀವಿ, ನಮ್ಮ ಕಡೆ ಹಾ ಸೈಲೆಂಟ್. ನಿಮ್ಮ ಅರಿಯೋದು ಬೇರೆ, ನಿಮ್ಮ ಕಡೆ ಅರಿಯೋದು ಬೇರೆ, ನಮ್ಮ ಕಡೆ ಅರಿಯೋದು ಬೇರೆ.